ಎಂಇಎಸ್ ಪುಂಡರ ಒಂದು ಪುಂಡಾಟಿಕೆಯನ್ನು ಖಂಡಿಸಿ ಒಂದ್ ಕಡೆ ಇವತ್ತು ಕರ್ನಾಟಕ ಬಂದ್ ಕರೆಯನ್ನು ನೀಡಿರ್ತಕ್ಕಂಥದ್ದು. ಒಂದ್ ಕಡೆ ವಾಣಿಜ್ಯಿಕರ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ವ್ಯಾಪಕವಾದಂತಹ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಸಂಘಟನೆಗಳು ಕೈಯಲ್ಲಿ ಗುಲಾಬಿಯನ್ನು ಹಿಡಿದು ಇವತ್ತು ಯಾವುದೇ ರೀತಿ ಬಂದ್ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರ್ವಜನಿಕರಿಗೆ ರವಾನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಟೋ ಚಾಲಕರ ಸಂಘಟನೆಯಿಂದ ಸಾಕಷ್ಟು ಜನ ಇಲ್ಲಿ ಕೈಯಲ್ಲಿ ಗುಲಾಬಿ ಹೂವನ್ನ ಹಿಡಿದು ಒಂದ್ ಕಡೆ ಜನರಿಗೆ ಸಂದೇಶವನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು ದೃಶ್ಯದಲ್ಲಿ ಒಂದ್ ಕಡೆ ಈಗ ಕೆಲವೊಂದಿಷ್ಟು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಬಂದನ್ನ ಬೆಂಬಲಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಚೆನ್ನಮ್ಮ ಸರ್ಕಲ್ ಅಲ್ಲಿ ಬಸ್ ತಡೆಯನ್ನ ಮಾಡುವ ಮೂಲಕ ಪ್ರತಿಭಟನೆಗೆ ಮುಂದಾದ್ರು. ಅದೇ ರೀತಿ ಇವತ್ತು ಯಾವುದೇ ರೀತಿಯಾದಂತಹ ಬಂದ್ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಕೈಯಲ್ಲಿ ಗುಲಾಬಿ ಹೂವನ್ನ ಹಿಡಿದು ಆಟೋ ಚಾಲಕರ ಸಂಘಟನೆಯ ನೂರಾರು ಜನ ಕಾರ್ಯಕರ್ತರು ಇಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಬಂದ್ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇರಬಹುದು. ಪ್ರತಿಯೊಬ್ಬರ ಕೈಯಲ್ಲೂ ಗುಲಾಬಿ ಹೂ ಹಿಡಿದು ಈ ಒಂದು ಪ್ರತಿಭಟನೆಗೆ ಅಂದ್ರೆ ಒಂದ್ ಕಡೆ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆಟೋ ಚಾಲಕರ ಸಂಘಟನೆಯವರು ಕೈಯಲ್ಲೂ ಗುಲಾಬಿ ಹಿಡಿದು ಸಾರ್ವಜನಿಕರಿಗೆ ಗೊಂದಲದ ವಾತಾವರಣ ಇರುವಂತಹ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಗಮನಿಸ್ತಾ ಇರ್ಬೋದು. ಸರ್, ಯಾವ ರೀತಿ ಸರ್ ಒಂದ್ ಕಡೆ ಸಂಘಟನೆ ಬೇರೆ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತಾವು ಈ ಗುಲಾಬಿ ಹಿಡ್ಕೊಂಡಿರೋದು ಕಾರಣ ಏನು? ನೋಡಿ, ಬೇರೆ ಸಂಘಟನೆಗಳು ಮಾಡ್ಲಿ, ನಮ್ದು ಏನೂ ತಕರಿಲ್ಲ. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಕನ್ನಡ ನೆಲ ಜಲ ಭಾಷೆ ಬಂದಾಗ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡ್ಲಿಕ್ಕೆ ಸಿದ್ಧವಾಗಿದ್ವಿ, ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ವಾಟಾಳ್ ನಾಗರಾಜ್ ಅವರು. ಅದಕ್ಕಾಗಿ ಕರ್ನಾಟಕ ಬಂದಿಲ್ಲ. ಮಕ್ಕಳ ಎಜುಕೇಶನ್ ಮುಖ್ಯ, ಅವ್ರ ಪೇಪರ್ ನೀಡಿದಾವೆ. ಮುಂದೆ ಒಂದಿನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಬಂದ್ ಕರೆ ಕೊಡ್ಲಿ, ನಾವು ಉಗ್ರದ ಹೋರಾಟ ಮಾಡ್ತೀವಿ ಅಂತ ವಿನಂತಿ ಮಾಡ್ತೀವಿ. ಇವತ್ತಿನ ಬಂದ್ಗೆ ತಮ್ಮದು ಯಾವುದೇ ರೀತಿ ಬೆಂಬಲ ಇಲ್ಲ? ನಾವು ಯಾವುದೇ ರೀತಿ ಬೆಂಬಲ ಇಲ್ಲ. ನಮ್ಮನ್ನ ಯಾರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ, ಅದಕ್ಕಾಗಿ ನಮ್ ಬೆಂಬಲ ಇಲ್ಲ. ನಾವು ಬಹಳ ಟೂರನ್ ಮಾಡ್ತೀವಿ. ಹಿಂದೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ? ಇದು ಬಂದಿಲ್ಲ ಸರ್, ಏನು ಬಂದು ನಮಗೆ ಉತ್ತರ ಕರ್ನಾಟಕ ನಮ್ಮೆಲ್ಲ ಹೋರಾಟಗಾರನ ಯಾರಿಗೂ ಇದು ಮಾಡಿಲ್ಲ. ಯಾಕೋ ಯಾಕಂದ್ರೆ ಒಟ್ಟು ವಿಚಾರಣೆ ಮಾಡ್ಲಾಸ ನಾವು ಬಂದಿಲ್ಲ. ಯಾವುದೋ ಅಂಗಡಿಗಳು ಚಾಲು ಮಾಡಿದ್ಕೆ ಅವ್ರು ಹೂಗಳು ಕೊಟ್ಟು ಒಂದು ಶುಭ ಕಾರ್ಮಿಕ ಮಾಡಿದ್ದೀವಿ. ಇವತ್ತು ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ ತಾವು ಸರ್? ಅದಕ್ಕೇನಿಲ್ಲ, ಬಂದಕ್ಕೆ ಸಂಬಂಧ ಏನು ಕರೆಯಿಲ್ಲ ಸರ್. ಈಗ ಭವಿಷ್ಯವಾಣಿ ಅಂದ್ರೆ ಎಜುಕೇಶನ್ ಸಂಬಂಧ ನಾವು ಯಾರಿಗೂ ಬಂದ್ ಮಾಡಾಕ ಪರ್ಮಿಷನ್ ಕೊಟ್ಟೆ ಸರ್. ಇದಿಷ್ಟು ಒಂದ್ ಕಡೆ ಆಟೋ ಚಾಲಕರ ಸಂಘಟನೆಯ ಕಾರ್ಯಕರ್ತರ ಒಂದು ಮಾತುಗಳು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಬರುವಂತಹ ಸಾರ್ವಜನಿಕರಿಗೆ ಅಂದ್ರೆ ಖಾಸಗಿ ವಾಹನಗಳೇನು ಬರ್ತಾ ಇದಾವೆ, ಅದೇ ರೀತಿ ಸಾರಿಗೆ ಬಸ್ಗಳೇನು ಬರ್ತಾ ಇದಾವೆ, ಅವರಿಗೆ ಗುಲಾಬಿ ಹೂವನ್ನ ನೀಡಿ ಯಾವುದೇ ರೀತಿಯಾದಂತಹ ಬಂದ್ ಇಲ್ಲ, ಇವತ್ತು ಬಂದ್ ಇರೋದಿಲ್ಲ, ಈ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಗೊಂದಲಕ್ಕೀಡಾಗಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸಾರ್ವಜನಿಕರಿಗೆ ಈ ಒಂದು ಗುಲಾಬಿ ಹೂಗಳನ್ನ ಕೊಟ್ಟು ಆಟೋ ಚಾಲಕರು ಇಲ್ಲಿ ಒಂದು ರೀತಿ ವಿಭಿನ್ನವಾದಂಥ ಒಂದು ಜಾಗೃತಿ ಅಂದ್ರೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ನನ್ನ ಬಲಭಾಗದಲ್ಲಿ ಯಾವ ರೀತಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಈ ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ಇವತ್ತು ಬಂದ್ಗೆ ಕರೆ ನೀಡಿದ್ದಾರೆ. ಈ ಬಂದ್ ಕರೆಗೆ ನೈತಿಕವಾದಂಥ ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಎಡಭಾಗದಲ್ಲಿ ಇದೇ ಒಂದು ಚೆನ್ನಮ್ಮ ಸರ್ಕಲ್ನ ಎಡಭಾಗದಲ್ಲಿ ಆಟೋ ಚಾಲಕರು ಕೈಯಲ್ಲಿ ಗುಲಾಬಿ ಹೂವನ್ನು ಹಿಡಿದು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಬಸ್ ಪ್ರಯಾಣಿಕರಿಗೆ, ಅದೇ ರೀತಿ ಸಾಕಷ್ಟು ಜನ ಮಹಿಳೆಯರಿಗಿರ್ಬೋದು, ಪುರುಷರಿಗಿರ್ಬೋದು, ಕಾಲೇಜು ವಿದ್ಯಾರ್ಥಿಗಳಿಗಿರ್ಬೋದು, ಅವರಿಗೆ ಗುಲಾಬಿ ಹೂವನ್ನ ನೀಡುವ ಮೂಲಕ, ಅವರಿಗೆ ಗುಲಾಬಿ ಹೂವನ್ನ ಕೊಡುವ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಒಂದ್ ಕಡೆ ಇಲ್ಲಿ ಚೆನ್ನಮ್ಮ ಸರ್ಕಲ್, ಚೆನ್ನಮ್ಮ ವೃತ್ತದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಪ್ರತಿಭಟನೆಯ ಕಾವು, ಇನ್ನೊಂದ್ ಕಡೆ ಗುಲಾಬಿ ಹೂವನ್ನ ವಿತರಣೆ ಮಾಡುವ ಮೂಲಕ ಬಂದ್ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ರವಾನೆ ಮಾಡೋದ್ರ ಜೊತೆಗೆ ಎರಡು ಒಂದು ಇಲ್ಲಿ ಚಿತ್ರಣ ನಮಗೆ ಕಾಣ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಎಂಇಎಸ್ ಪುಂಡರ ಒಂದು ಪುಂಡಾಟಿಕೆಯನ್ನು ಖಂಡಿಸಿ ಒಂದ್ ಕಡೆ ಇವತ್ತು ಕರ್ನಾಟಕ ಬಂದ್ ಕರೆಯನ್ನ ನೀಡಿರ್ತಕ್ಕಂಥದ್ದು. ಒಂದ್ ಕಡೆ ವಾಣಿಜ್ಯಿಕರ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ವ್ಯಾಪಕವಾದಂತಹ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಸಂಘಟನೆಗಳು ಕೈಯಲ್ಲಿ ಗುಲಾಬಿಯನ್ನು ಹಿಡಿದು ಇವತ್ತು ಯಾವುದೇ ರೀತಿ ಬಂದ್ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರ್ವಜನಿಕರಿಗೆ ರವಾನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಟೋ ಚಾಲಕರ ಸಂಘಟನೆಯಿಂದ ಸಾಕಷ್ಟು ಜನ ಇಲ್ಲಿ ಕೈಯಲ್ಲಿ ಗುಲಾಬಿ ಹೂವನ್ನ ಹಿಡಿದು ಒಂದ್ ಕಡೆ ಜನರಿಗೆ ಸಂದೇಶವನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು ದೃಶ್ಯದಲ್ಲಿ ಒಂದ್ ಕಡೆ ಈಗ ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು
ಬಂದ್ ಅನ್ನ ಬೆಂಬಲಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಚೆನ್ನಮ್ಮ ಸರ್ಕಲ್ ಅಲ್ಲಿ ಬಸ್ ತಡೆಯನ್ನ ಮಾಡುವ ಮೂಲಕ ಪ್ರತಿಭಟನೆಗೆ ಮುಂದಾದ್ರು. ಅದೇ ರೀತಿ ಇವತ್ತು ಯಾವುದೇ ರೀತಿಯಾದಂತಹ ಬಂದ್ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಕೈಯಲ್ಲಿ ಗುಲಾಬಿ ಹೂವನ್ನ ಹಿಡಿದು ಆಟೋ ಚಾಲಕರ ಸಂಘಟನೆಯ ನೂರಾರು ಜನ ಕಾರ್ಯಕರ್ತರು ಇಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಬಂದ್ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇರಬಹುದು, ಪ್ರತಿಯೊಬ್ಬರ ಕೈಯಲ್ಲೂ ಗುಲಾಬಿ ಹೂ ಹಿಡಿದು ಈ ಒಂದು ಪ್ರತಿಭಟನೆಗೆ, ಅಂದ್ರೆ ಒಂದ್ ಕಡೆ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಆಟೋ ಚಾಲಕರ ಸಂಘಟನೆಯವರು ಕೈಯಲ್ಲೂ ಗುಲಾಬಿ ಹಿಡಿದು ಸಾರ್ವಜನಿಕರಿಗೆ ಗೊಂದಲದ ವಾತಾವರಣ ಇರುವಂತಹ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಗಮನಿಸ್ತಾ ಇರ್ಬೋದು. ಸರ್, ಯಾವ ರೀತಿ ಸರ್ ಒಂದ್ ಕಡೆ ಸಂಘಟನೆ ಬೇರೆ ಬೇರೆ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತಾವು ಈ ಗುಲಾಬಿ ಹಿಡ್ಕೊಂಡಿರೋದು ಕಾರಣ ಏನು? ನೋಡಿ, ಬೇರೆ ಬೇರೆ ಸಂಘಟನೆಗಳು ಮಾಡಲಿ, ನಮ್ದು ಏನೂ ತಕರಿಲ್ಲ. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಕನ್ನಡ ನೆಲ ಜಲ ಭಾಷೆ ಬಂದಾಗ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡ್ಲಿಕ್ಕೆ ಸಿದ್ಧವಾಗಿದ್ವಿ, ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ವಾಟಾಳ್ ನಾಗರಾಜ್ ಅವರು. ಅದಕ್ಕಾಗಿ ಕರ್ನಾಟಕ ಬಂದಿಲ್ಲ. ಮಕ್ಕಳ ಎಜುಕೇಶನ್ ಮುಖ್ಯ, ಅವ್ರ ಪೇಪರ್ ನಡೆದಿದ್ದಾವೆ. ಮುಂದೆ ಒಂದಿನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಬಂದ್ ಕರೆ ಕೊಡ್ಲಿ, ನಾವು ಉಗ್ರದ ಹೋರಾಟ ಮಾಡ್ತೀವಿ ಅಂತ ವಿನಂತಿ ಮಾಡ್ತೀವಿ. ಇವತ್ತಿನ ಬಂದ್ಗೆ ತಮ್ಮದು ಯಾವುದೇ ರೀತಿ ಬೆಂಬಲ ಇಲ್ಲ? ನಾವು ಯಾವುದೇ ರೀತಿ ಬೆಂಬಲ ಇಲ್ಲ, ನಮ್ಮನ್ನ ಯಾರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ, ಅದಕ್ಕಾಗಿ ನಮ್ ಬೆಂಬಲ ಇಲ್ಲ. ನಾವು ಬಹಳ ಹೋರಾಟ ಮಾಡ್ತೀವಿ. ಹಿಂದೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ? ಇದು ಬಂದಿಲ್ಲ ಸರ್, ಏನು ಬಂದು ನಮಗೆ ಉತ್ತರ ಕರ್ನಾಟಕ ನಮ್ಮ ಎಲ್ಲ ಹೋರಾಟಗಾರನ ಯಾರಿಗೂ ಇದು ಮಾಡಿಲ್ಲ. ಯಾಕೋ ಕೇನ್ ಯಾಕಂದ್ರೆ ಒಟ್ಟು ವಿಚಾರಣೆ ಮಾಡ್ಲಾಸಂದ್ರೆ ನಾವು ಬಂದಿಲ್ಲ. ಯಾವುದೋ ಅಂಗಡಿಗಳು ಚಾಲೂ ಮಾಡಿದ್ಕೆ ಅವ್ರು ಹೂಗಳು ಕೊಟ್ಟು ಒಂದು ಶುಭ ಕಾರ್ಮಿಕ ಮಾಡಿದ್ದೀವಿ. ಇವತ್ತು ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ ತಾವು? ಸರ್, ಅದಕ್ಕೆ ಬೆಂಬಲ ಇಲ್ಲ. ಬಂದಕ್ಕೆ ಸಂಬಂಧ ಏನು ಕರೆ ಇಲ್ಲ ಸರ್. ಈಗ ಭವಿಷ್ಯವಾಣಿ ಅಂದ್ರೆ ಎಜುಕೇಶನ್ ಸಂಬಂಧ ನಾವು ಯಾರಿಗೂ ಬಂದ್ ಮಾಡಾಕ ಪರ್ಮಿಷನ್ ಕೊಟ್ಟೆ ಸರ್. ಇದಿಷ್ಟು ಒಂದ್ ಕಡೆ ಆಟೋ ಚಾಲಕರ ಸಂಘಟನೆಯ ಕಾರ್ಯಕರ್ತರ ಒಂದು ಮಾತುಗಳು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬರುವಂತ ಸಾರ್ವಜನಿಕರಿಗೆ, ಅಂದ್ರೆ ಖಾಸಗಿ ವಾಹನಗಳೇನು ಬರ್ತಾ ಇದಾವೆ, ಅದೇ ರೀತಿ ಸಾರಿಗೆ ಬಸ್ಗಳೇನು ಬರ್ತಾ ಇದಾವೆ, ಅವರಿಗೆ ಗುಲಾಬಿ ಹೂವನ್ನ ನೀಡಿ ಯಾವುದೇ ರೀತಿಯಾದಂಥ ಬಂದ್ ಇಲ್ಲ, ಇವತ್ತು ಬಂದ್ ಇರೋದಿಲ್ಲ, ಈ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಗೊಂದಲಕ್ಕೆ ಈಡಾಗಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸಾರ್ವಜನಿಕರಿಗೆ ಈ ಒಂದು ಗುಲಾಬಿ ಹೂಗಳನ್ನ ಕೊಟ್ಟು ಆಟೋ ಚಾಲಕರು ಇಲ್ಲಿ ಒಂದು ರೀತಿ ವಿಭಿನ್ನವಾದಂಥ ಒಂದು ಜಾಗೃತಿ, ಅಂದರೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ನನ್ನ ಬಲಭಾಗದಲ್ಲಿ ಯಾವ ರೀತಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಈ MES ಪುಂಡಾಟಿಕೆಯನ್ನು ಖಂಡಿಸಿ ಇವತ್ತು ಬಂದ್ಗೆ ಕರೆ ನೀಡಿದ್ದಾರೆ. ಈ ಬಂದ್ ಕರೆಗೆ ನೈತಿಕವಾದಂಥ ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಎಡಭಾಗದಲ್ಲಿ, ಇದೇ ಒಂದು ಚೆನ್ನಮ್ಮ ಸರ್ಕಲ್ನ ಎಡಭಾಗದಲ್ಲಿ ಆಟೋ ಚಾಲಕರು ಕೈಯಲ್ಲಿ ಗುಲಾಬಿ ಹೂವನ್ನು ಹಿಡಿದು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಬಸ್ ಪ್ರಯಾಣಿಕರಿಗೆ, ಅದೇ ರೀತಿ ಸಾಕಷ್ಟು ಜನ ಮಹಿಳೆಯರಿಗಿರ್ಬೋದು, ಪುರುಷರಿಗಿರ್ಬೋದು, ಕಾಲೇಜು ವಿದ್ಯಾರ್ಥಿಗಳಿಗಿರ್ಬೋದು, ಅವರಿಗೆ ಗುಲಾಬಿ ಹೂವನ್ನು ನೀಡುವ ಮೂಲಕ, ಅವರಿಗೆ ಗುಲಾಬಿ ಹೂವನ್ನು ಕೊಡುವ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಒಂದು ಕಡೆ ಇಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲಿ, ಚೆನ್ನಮ್ಮ ವೃತ್ತದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಪ್ರತಿಭಟನೆಯ ಕಾವು, ಇನ್ನೊಂದು ಕಡೆ ಗುಲಾಬಿ ಹೂವನ್ನು ವಿತರಣೆ ಮಾಡುವ ಮೂಲಕ ಬಂದ್ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ಎರಡು ಒಂದು ಇಲ್ಲಿ ಚಿತ್ರಣ ನಮಗೆ ಕಾಣ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.